ವೀಕ್ಷಕರೇ, ಇವತ್ತು ಒಂದು ಹೊಸ ಮರದ ಜೊತೆಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ನೀವು ನೋಡ್ಬೋದು, ಪ್ರಕೃತಿಯಲ್ಲಿ ಸಿಗುವ ಕೆಲವು ನೀಲಿ ಒಂದು ಬಣ್ಣದ ಹೂಗಳು ಅಂತ ಏನು ಕರಿತೀವಲ್ಲ, ಅದರಲ್ಲಿ ಇದು ಕೂಡ ಒಂದು. ಗುರುತಿಸಬಲ್ಲರೆ ಇದು ಮರ ಯಾವುದು ಅಂತ ಹೇಳ್ಬಿಟ್ಟು? ಸಾಧ್ಯ ಇಲ್ಲಲ್ಲ. ಇದು ನಿಮಗೆ ವೆಸ್ಟರ್ನ್ ಘಾಟಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತಹ ಒಂದು ಅತ್ಯುತ್ತಮವಾದಂಥ ಮರ. ನಾನು ಈ ಶೃಂಗೇರಿ ಭಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಮರವನ್ನು ದಾರಿಯಲ್ಲಿ ಕಂಡೆ. ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಹೂ ಬಿಡುತ್ತೆ. ದುಂಬಿಗಳು ಯಥೇಚ್ಛವಾಗಿ ಅಲ್ಲೆಲ್ಲೋ ಕಾಣ್ಬೋದು ನಿಮಗೆ. ದುಂಬಿಗಳು ಆರ್ತಾ ಇದೆ. ಇದನ್ನು ನಿಮಗೆ ಹುಳಿಸೊಪ್ಪು ಮರ ಅಥವಾ ಅರ್ಚರೆ ಮರ ಅಥವಾ ಅರ್ಚಾಟೆ ಮರ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಕರೀತಾರೆ. ಇಂಗ್ಲೀಷಲ್ಲಿ ಡೆಲಿಕೇರ್ ಟ್ರೀ ಅಥವಾ ಐರನ್ವುಡ್ ಟ್ರೀ ಅಂತಲೂ ಕರೀತಾರೆ. ಈ ಬೊಟಾನಿಕಲ್ ನೇಮ್ ಬಂದುಬಿಟ್ಟು ಮೆಮಿಸಿಲಾನ್ ಅಂಬಿಲಾಟಮ್ ಅಂತ ಹೇಳ್ಬಿಟ್ಟು ಬೊಟಾನಿಕಲ್ ನೇಮು. ತುಂಬ ಅತ್ಯದ್ಭುತವಾದಂತಹ ಮರ. ಈ ಸೀಸನ್ ನೋಡಿ, ಈ ಸೀಸನಲ್ಲಿ ಇಲ್ಲಿ ಹೂ ಬಿಟ್ಟಿದೆ. ನಾನು ಆಗಲೇ ಹೇಳಿದಂತೆ ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಹೂ ಬಿಡುತ್ತೆ. ಹೂವೆಲ್ಲ ಉದ್ರಿದ ಮೇಲ್ಗಡೆ ಈ ಕೆಳಗಡೆ ಒಂದು ಹರಿವಿರುತ್ತಲ್ಲ, ಈ ಜಾಗ ನಾವೇನು ಕರಿತೀವಿ, ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿದ್ದಿದೆ ರೋಡ್ ಸೈಡ್. ಇದೆಲ್ಲ ನೀಲಿ ಕಲರ್ ಆಗಿ, ನೀಲಿ ಏನೋ ಹರಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ತುಂಬ ಅದ್ಭುತವಾಗಿ ಕಾಣುತ್ತೆ. ಕಾರಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಕಣ್ಣಿಗೆ ಕಾಣ್ತು. ತೊಗಟೆ, ಡೆಲಿಕ್ ಮರದ್ದು ಈ ತೊಗಟೆ ಏನಿದೆಯಲ್ಲ, ಅದು ಕೂಡ ನಿಮಗೆ ತುಂಬ ಡೆಲಿಕೇಟೆಡ್ ಅನ್ನೋದಕ್ಕಿಂತ ತೆಳುವಾಗಿರುತ್ತೆ. ಮರ ನೋಡ್ಬೋದು ನೀವಿಲ್ಲಿ. ಇದನ್ನು ನಾವು ಶ್ರಬ್ಬು ಅಥವಾ ಸಣ್ಣ ಮರವಾಗಿ ನಾವು ಕಾಣಸಿಗುತ್ತೆ. ಈಗ ನಾವು ಮಾರ್ಚ್ ಈ ಹಂತದಲ್ಲಿ ಹೂವಾಗಿದೆ. ಈ ಹೂವಿನ ನಂತರ ಇದರಲ್ಲಿ ಒಂದು ಸಣ್ಣ ಕಾಯಿ ಕೂಡ ಆಗುತ್ತೆ. ಎಡಿಬಲ್ ಕೂಡ ಅದು, ತಿನ್ಬೋದು. ಆ ನಂತರ ಔಷಧಿ ಸಸ್ಯ ಕೂಡ ಇದು. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಇದರ ಎಲೆಯಿಂದ ನೀವು ಯಾವುದು ಗೊನೋರಿಯಾ ಅಂತ ಏನು ಕರಿತೀವಲ್ಲ, ಈ ಲೈಂಗಿಕ ಸಮಸ್ಯೆ, ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೆಲವು ಔಷಧಗಳನ್ನು ಇದರ ಎಲೆಯಿಂದ ತಯಾರಿಸ್ತಾರೆ. ನೋಡಿ ಎಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿದೆ ಅಲ್ವಾ? ಹೂವು ಕೂಡ ಏನೋ ಒಂದು ಮುತ್ತು ಪೋಣಿಸಿದ ರೀತಿ ಇದೆ ನೋಡೋದಕ್ಕೆ. ಸಾಧ್ಯವಾದರೆ ಒಂದು ನಿಮಿಷ ತಡೀರಿ, ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ತುಂಬ ಹತ್ತಿರದಿಂದ ಈ ರೀತಿ ಕಾಣುತ್ತೆ. ಎಲ್ಲೋ ಏನೋ ಒಂದು ಮುತ್ತು ಪೋಣಿಸಿದ್ದಾರೆ ಅಂಥೇಳಿ ಅಷ್ಟು ಅದ್ಭುತವಾಗಿ ಕಾಣುತ್ತೆ. ಪ್ರಕೃತಿಲಿ ಏನೇನು ಒಂದು ವಿಸ್ಮಯ ಇದೆಯಲ್ಲ. ಹೀಗೆ ನೀವು ಕೂಡ ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದೊಂದು ಕಣ್ಣಾಯಿಸಿ. ಈ ರೀತಿ ಅದ್ಭುತವಾದಂತಹ ಮರಗಳು ನಮ್ಮ ಸುತ್ತಮುತ್ತ ಇರ್ತವೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಮತ್ತೆ ಇನ್ನೊಂದು ಗಿಡವನ್ನು ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿಗುರು ಹೇಗೆ ಕಾಣುತ್ತೆ ಎಲ್ಲದನ್ನು ನೀವು ನೋಡ್ಬೋದು. ಕಾಂಡ ಹೇಗಿದೆ, ಗಿಡ ಹೇಗಿದೆ ಅಂತೇಳ್ಬಿಟ್ಟು. ಬಟ್ ನೀವು ಇಲ್ಲಿ ನೋಟಿಸ್ ಮಾಡಿದ್ರಾ, ಅದೇ ಗಿಡವನ್ನು ಈಗ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ಗಿಡ ಇಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮಗೇನೋ ಒಂದು ಅದ್ಭುತ ಕಾಣ್ತಾ ಇದೆ ಅಲ್ವಾ? ಆ ಅದ್ಭುತವನ್ನು ಇನ್ನೊಂದು ಸರಿ ಕರೆಕ್ಟಾಗಿ ನೋಡಿ ಏನು ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಇಲ್ಲೊಂದು ಹೂವು. ಇನ್ನೂ ಹತ್ತಿರದಿಂದ ತೋರಿಸ್ಲಾ? ನೋಡಿ, ಪ್ರಕೃತಿಯಲ್ಲಿ ನೀಲಿ ಕಲರ್ ಅಂತ ಏನೋ ಒಂದು ಕಾಣುತ್ತಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೀಲಿ ಕಲರ್ ತುಂಬ ಕಮ್ಮಿ ಅಂಥದ್ರಲ್ಲಿ ನೋಡಿ ಹೂವು ಹೇಗೆ ಕಾಣುತ್ತೆ ಅಂತೇಳ್ಬಿಟ್ಟು. ಈಗ 1 ನಿಮಿಷದ ಹಿಂದೆ ನಿಮಗೆ ಒಂದು ಗಿಡವನ್ನು ಹೇಳಿದೆ. ಯಾವುದು ಅಂತ ಹೇಳಿದ್ರೆ ಮೆಮಿಸಿಲಾನ್ ಅಂಬುಲಾಟಮ್ ಅಂತ ಹೇಳ್ಬಿಟ್ಟು ಒಂದು ಗಿಡವನ್ನು ತೋರಿಸ್ದೆ, ರಸ್ತೆ ಬದಿ ಇತ್ತು ಅಂತ ಹೇಳಿಬಿಟ್ಟು. ಅದೇ ಜಾತಿಯ ಮತ್ತೊಂದು ಗಿಡ ಮೆಮಿಸಿಲಾನ್ ಮಲಬಾರಿಕಮ್. ಇದು ಮಲಬಾರಿಕಮ್ ಗಿಡ. ಸೇಮ್ ಆ ಹೂ ಹೇಗಿತ್ತು ಅದೇ ರೀತಿ ಇದೆ. ಬಟ್ ಇದು ಅದೇ ಜಾತಿಯಲ್ಲಿ ಮತ್ತೊಂದು ಗಿಡ. ಕನ್ನಡದಲ್ಲಿ ಇದನ್ನು ಒಳ್ಳೆ ಕುಡಿ ಗಿಡ ಅಂತ ಕರೀತಾರೆ. ಒಳ್ಳೆ ಕುಡಿ ಗಿಡ ಅಂಥೇಳಿ. ಆಯುರ್ವೇದದಲ್ಲಿ ನಿಮಗೆ ಹೊಟ್ಟೆ ಉಳುವಿಗೆ, ಅದು ನಿಮಗೆ ಲೈಂಗಿಕ ಸಮಸ್ಯೆಗಳಿಗೆ ಅಂತೇಳಿ ಯೂಸ್ ಮಾಡ್ತಾಯಿದ್ರು. ಇದನ್ನು ಹೊಟ್ಟೆ ಉಳುವಿಗೆ ಅಂತೇಳಿ ಯೂಸ್ ಮಾಡ್ತಾರೆ. ಎಷ್ಟು ಒಂದು ಏನಂತೀರಿ, ಕಣ್ಣಿಗೆ ಒಂದು ಕುಕ್ಕುವಂತಹ ಒಂದು ಹೂವನ್ನು ನೀವಿಲ್ಲಿ ನೋಡ್ಬೋದು. ನನ್ನ ಹತ್ರ ಏನಾದ್ರು ಒಂದು ಮ್ಯಾಕ್ರೋ ಲೆನ್ಸ್ ಇದ್ದಿದ್ರೆ ನಿಮಗೆ ಇನ್ನೂ ಸಖತ್ತಾಗಿರೋ ಒಂದು ಫೋಟೋ ತೋರಿಸ್ಬಿಡ್ತಾ ಇದ್ದೆ. ಮ್ಯಾಕ್ರೋ ಲೆನ್ಸ್ ನನ್ನ ಹತ್ರ ಅನ್ಫಾರ್ಚುನೇಟ್ಲಿ ತಂದಿಲ್ಲ ಇವತ್ತು. ಏನಿವೆ, ತುಂಬ ಚೆನ್ನಾಗಿರುವಂತಹ ಒಂದು ಗಿಡ ಮೆಮಿಸಿಲಾನ್ ಮಲಬಾರಿಕಮ್ ಅಂತ
ಕರಿತೀವಿ ನಾರ್ಮಲಾಗಿ ನಾವು. ಈ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಈ ಭಾಗದಲ್ಲಿ ಹೆಚ್ಚಾಗಿ ಅಂದರೆ ವೆಸ್ಟರ್ನ್ ಘಾಟಲ್ಲಿ ಹೆಚ್ಚಾಗಿ ಇದನ್ನು ಕಂಡುಬರುತ್ತೆ. ಡಯಾಬಿಟೀಸಿಗೆ, ಸ್ಕಿನ್ ಇನ್ಫೆಕ್ಷನ್ಗೆ, ಚಿಕನ್ ಫಾಕ್ಸಿಗೆ ಅಥವಾ ಡೈಜೆಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಈ ಒಂದು ಗಿಡದ ಕೆಲವು ಪಾರ್ಟ್ಗಳನ್ನು ಯೂಸ್ ಮಾಡ್ತಾರೆ. ಅತ್ಯದ್ಭುತವಾದಂತಹ ಒಂದು ಗಿಡ ಅಂತ ಕರಿಬೋದು. ಹಂಗಂತ ಇದರದ್ದು ಕನ್ನಡ ಅಂದರೆ ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಅಂತ ಒಂದು ಬೇಕಲ್ಲ, ಕಾಮನ್ ನೇಮು ನಿಮಗೆ, ಅದನ್ನು ಹೇಳ್ತೀನಿ ತಡೀರಿ. ನೆನಪಿಗೆ ಬರ್ತಾಯಿಲ್ಲ. ಕಾಮನ್ ನೇಮ್ ಬಂದುಬಿಟ್ಟು ಕಾಯಂ ಟ್ರೀ ಅಥವಾ ಡೆಲಿಕ್ ಏರ್ ಟ್ರೀ ಅಂತಲೂ ಇದನ್ನು ಕರೀತಾರೆ. ತುಂಬ ಅತ್ಯದ್ಭುತವಾದಂತಹ ಒಂದು ಹೂವು ಇದು. ಈ ಟೈಮ್ನಲ್ಲಿ ನಿಮಗೆ ಅರಳಿ ನೀವು ಆಲ್ಮೋಸ್ಟ್ ಈ ಕಾಡು ಒಳಗಡೆ ಈಗೆಲ್ಲ ಬಂದರೆ, ಅಂದರೆ ಕಾಡು ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದ ಇದರಲ್ಲಿ ಬಂದರೆ ನಿಮಗೆ ಕಣ್ಣಿಗೆ ರಾಚುವಂತೆ ಇದು ಕಾಣುತ್ತೆ. ತುಂಬ ಒಂದು ಅತ್ಯದ್ಭುತವಾದಂತಹ ಆಯುರ್ವೇದಿಕ್ ಇದಕ್ಕೂ ಒಂದು ಉಪಯೋಗ ಬರುವಂತಹ ಗಿಡ ಅಂತ ಕರಿಬೋದು. ಮೆಮಿಸಿಲಾನ್ ಮಲ್ಬಾರಿಕಮ್, ಒಳ್ಳೆ ಕುಡಿ ಗಿಡ.